ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆಶೀರ್ವಾದ ಕೇಳ್ಕೊಂಡ್ ಬಂದಿದ್ದಾರೆ ರೀ, ಬಾಗ್ಲು ತೆಗೀರಿ. ರೀ, ನಿಮ್ಮ ಮೊಮ್ಮಗಳು ಸುರಭಿ ಮದುಮಗಳಾಗಿ ಹೇಗ್ ಕಾಣ್ತಿದ್ದಾಳೆ ಅಂತ ನೋಡೋದಿಲ್ವಾ? ನಿಮ್ಮ ಮೊಮ್ಮಗ ಸೂರಿಂಗ್ ಆಶೀರ್ವಾದ ಮಾಡಲ್ವಾ? ಯಾಕ್ರಿ ಹೀಗ್ ಮಾಡ್ತಿದ್ದೀರಾ? ಬಾಗ್ಲು ತೆಗೀರಿ. ಬಲವಂತ ಮಾಡೋದಕ್ಕೆ ಹೋಗ್ಬೇಡ. ಈಗ ನಾನು ಎಷ್ಟೇ ಆದ್ರೂ ಹೊರಗಿನವನು. ತಾತ ಬೇಕಾದ್ರೆ ಬಾಗ್ಲು ಮುಚ್ಚಿರ್ಲಿ, ಆದ್ರೆ ಅವ್ರ ಮನಸ್ಸಲ್ಲಿರೋ ಪ್ರೀತಿನ ಮುಚ್ಚಿಡೋದಕ್ಕಾಗಲ್ಲ. ನಮಗೋಸ್ಕರ ಅವರ ಹೃದಯದ ಬಾಗಿಲು ಯಾವಾಗಲೂ ತೆಗೆದೇ ಇರುತ್ತೆ. ಅವರು ಬಾಗಿಲು ಹಾಕಡಿಂದನೇ ನಮಗೆ ಆಶೀರ್ವಾದ ಮಾಡಲಿ. ಅದು ಹೇಗಾಗತ್ತಪ್ಪ? ನಿಮ್ಮಿಬ್ರಿಗೂ ಮದ್ವೆ ಮಾಡ್ಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ರು ಅವರು. ನಿಮ್ಮಿಬ್ರನ್ನ ಕಣ್ ತುಂಬ ನೋಡೋದ್ ಬೇಡವಾ? ಇಲ್ಲ ಅಜ್ಜಿ, ಈಗಿನ ಪರಿಸ್ಥಿತಿಲಿ ನಮ್ಮ ಸಂಬಂಧ ಸಂದರ್ಭ ಎರಡೂ ಹದಗೆಟ್ಟಿದೆ. ತಾತಂಗೆ ನಮ್ಮ ಮುಖ ನೋಡೋಕ್ಕಿಷ್ಟ ಇಲ್ಲ ಅಂದ್ರೆ ಬಲವಂತ ಮಾಡೋದು ಬೇಡ. ಇವ್ರು ಹೇಳ್ದ ಹಾಗೆ ಅವರು ಅಲ್ಲೇ ನಿಂತು ಆಶೀರ್ವಾದ ಮಾಡ್ಲಿ. ತಾತ, ಐ ಆಮ್ ಸಾರಿ. ನನ್ನನ್ನು ಕ್ಷಮಿಸ್ಬಿಡಿ. ಅಯ್ಯೋ, ನಿಮ್ ಮೊಮ್ಮಕ್ಳು ನೋಡ್ದಿದ್ರು ಪರವಾಗಿಲ್ಲ, ಅವ್ರ ಕಾಲಿಗೆ ಬೀಳ್ತಾ ಇದ್ದಾರೆ. ಅವ್ರಿಗೆ ಅಲ್ಲಿಂದ ನಾನು ಆಶೀರ್ವಾದ ಮಾಡಯ್ಯ. ಅಜ್ಜಿ ಸಾಕು, ಇಷ್ಟು ಸಾಕು. ನಮಗಿದರಲ್ಲೇ ಸಂತೋಷ ಇದೆ.